ಮದುವೆ ಮಾಡ್ತಕ್ಕಂಥದ್ದು. ಅದು ಸಿರಾಜ್ ಶೇಖ್ ಅವರು ಅವ್ರ ಮಗನ ಮದುವೆ ಮಾಡುವಾಗ ಜೊತೆನಲ್ಲೇ 23 ಮದುವೆಗಳನ್ನ ಮಾಡಿದ್ದಾರೆ. ಎಲ್ಲರೂ ಬಡವರು, ಭಾರಿ ಕಷ್ಟ ಮದುವೆ ಮಾಡ್ಕೊಳ್ಳೋದು, ಭಾರಿ ಕಷ್ಟದ ಕೆಲಸ. ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ. ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ. ಬಹಳ ಜನ ದುಡ್ಡು ಇಟ್ಕೊಂಡಿರಲ್ಲ, ದುಡ್ಡು ಇಟ್ಕೊಂಡು ಮದುವೆ ಮಾಡಕ್ಕಾಗೋದಿಲ್ಲ. ಬಡವರಿಗೆ ಸಾಲ ಮಾಡಲೇಬೇಕಾಗ್ತದೆ. ಆ ಸಾಲ ಮಾಡೋದ್ರಿಂದ ಸಾಲಗಾರ ಆಗ್ಬಿಡ್ತಾರೆ. ಅವರು ಬಹಳ ಜನ ಸಾಲಗಾರ ಆಗ್ಬಿಡ್ತಾರೆ. ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ. ಅದಕ್ಕೋಸ್ಕರ ಇದ್ದಂತ ಆಸ್ತಿ, ಮನೆ, ಮಠ, ಒಡವೆಗಳು ಎಲ್ಲರೂ ಕೂಡ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ಏನ್ ಹೇಳೋದು ಅಂತಂದ್ರೆ, ಎಲ್ಲ ಬಡವರು ಮದುವೆ ಆಗ್ಲೇಬೇಕು. ಮದುವೆ ಆಗ್ಬೇಡಿ ಅಂತ ನಾನು ಹೇಳಲ್ಲ, ಮದುವೆ ಆಗ್ಲೇಬೇಕು. ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು. ಸರಳ ಮದುವೆಗಳನ್ನ ಮಾಡ್ಕೋಬೇಕು. ಈಗ ನಮ್ಮಲ್ಲಿ ಇನ್ನೊಂದು ಗಾದೆ ಇದೆ, ಏನ್ ಗೊತ್ತಾ? ಪಕ್ಕದ ಮನೆಯವಳು ಓಲೆ ಹಾಕಂತ ಹೇಳಿದ್ರೆ ನಾ ಕಿವಿ ಕಿತ್ಕೊಳಕ್ಕಾಗಲ್ವಲ್ಲ. ಓಲೆ ಹಾಕೊಳಕ್ಕಾದ್ರೆ ಓಲೆ ಹಾಕಬೇಕು. ಓಲೆ ಹಾಕೊಳಕ್ಕಾಗ್ಲಿಲ್ಲ ಅಂದ್ರೆ ಬರೀ ಬರೀ ಕಿವಿನಲ್ಲಾರು ಇರ್ಬೇಕು. ಇದು ಬೆಂಡು, ನಮ್ ಕಡೆ ಬೆಂಡ್ ಅಂತ ಬೆಂಡ್ ಹಾಕುತ್ತಾರೆ, ಬೆಣ್ಣಾರು ಹಾಕಬೇಕು. ಹಾಗಂತೇಳಿ ಕಿವಿ ಕಿತ್ಕೊಳಕ್ಕಾಗತ್ತ? ಕಿವಿ ಕಿತ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಕಿವಿ ಕಿತ್ಕೊಳ್ಳದಂತೆ ನಾವೆಲ್ಲ ಬದುಕ್ಬೇಕು. ನಾವೆಲ್ಲ ಮನುಷ್ಯರಾಗಿ ಬದುಕ್ಬೇಕಲ್ಲ. ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ. ಬಡವರಾಗಿದ್ದವರು ಬಡವರಾಗೇ ಇರ್ಬೇಕಾ? ಬಡವರಾಗಿ ಹುಟ್ಟಿದವರು ಬಡವರಾಗೇ ಸಾಯ್ಬೇಕಾ? ಅವರು ಕೂಡ ಶ್ರೀಮಂತರಾಗ್ಲಿಕ್ಕೆ ಅವಕಾಶಗಳಿದ್ದಾವೆ. ಒಂದ್ ಜಾತಿನಲ್ಲಿ ಹುಟ್ಟಿದ್ರೆ ಆ ಜಾತಿನಲ್ಲಿ ಸಾಯ್ಬೇಕಾ? ಈಗ ಸ್ವಾಮೀಜಿಗಳೆಲ್ಲ ಇದ್ದಾರೆ, ಅವರು ಧರ್ಮ ಬೋಧನೆ ಮಾಡ್ತಾರೆ. ಆ ಬದುಕಿಗೆ ಹೇಗೆ ಮಾರ್ಗದರ್ಶನ, ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ. ಈಗ ನಾವು ಯಾವುದೋ ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿನಲ್ಲಿ ಹುಡ್ತೀವಿ. ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದ್ದಾರೆ, ನಾನು ಹಿಂದೂ ಜಾತಿನಲ್ಲಿ ಹುಟ್ಟಿದ್ದೀನಿ. ಹಾಗಂತೇಳಿ ನಾನು ಹಿಂದೂವಾಗೆ ಸಾಯ್ಬೇಕು, ಮುಸ್ಲಿಮಾಗೆ ಸಾಯ್ಬೇಕು ಅಂತೇನಿಲ್ಲ, ಅಥವಾ ಮುಸಲ್ಮಾನಾಗೇ ಇರ್ಬೇಕು, ಜೀವನ ಮಾಡ್ಬೇಕು ಅಂತೇನಿಲ್ಲ, ಹಿಂದೂವಾಗೇ ಜೀವನ ಮಾಡ್ಬೇಕು ಅಂತೇನಿಲ್ಲ. ಸೆಕ್ಯುಲರಿಸಂ, ನಾವು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು, ಸೆಕ್ಯುಲರ್ ಆಗಿರ್ಬೇಕು, ಈ ರಾಷ್ಟ್ರ ಸೆಕ್ಯುಲರ್ ಸ್ಟೇಟ್ ಆಗ್ಬೇಕು ಅಂತ ಹೇಳಿದ್ದಾರೆ. ಸೆಕ್ಯುಲರ್ ಸ್ಟೇಟ್ ಆಗ್ಬೇಕು ಅಂತ ಹೇಳಿದ್ದಾರೆ. ಜಾತಿ ಹೋಗ್ಬೇಕು. ಬಸವಣ್ಣ ಏನ್ ಹೇಳಿದ್ರು ಸ್ವಾಮೀಜಿ? ಜಾತಿ ಹೋಗ್ಬೇಕು. ಇವನಾರವ ನೆನೆಸದಿರೆಯ, ಇವ ನಮ್ಮವ ನೆನೆಸಯ್ಯ ನಿಮ್ಮ ಮನೆಗೆ ಅಲ್ವಾ? ನಾವೆಲ್ಲ ಬಸವಣ್ಣವರನ್ನ ಗೌರವಿಸ್ತೀವಿ. ಬಸವಣ್ಣವರು ಹೇಳಿದಂತ ವಿಚಾರಗಳನ್ನ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅವ್ರು ಪಾಲನೆ ಮಾಡೋದು ಅಂತಂದ್ರೆ ನಾವು ಎಲ್ಲ ಜಾತಿಯನ್ನ ಬಿಡಬೇಕು. ಎಲ್ಲರೂ ಕೂಡ ಜಾತಿ ಬಿಡ್ಬೇಕು. ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ? ಜಾತಿ ಬಿಡ್ಬೇಕಲ್ಲಪ್ಪ. ಜಾತಿ ಬಿಡದೇನೆ ಹೆಂಗೆ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ, ಜನರ ಭಾಷೆಯಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜನರಿಗೆ ಸಾಮಾಜಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥ, ಬಸವಣ್ಣನವರನ್ನ ಸಾಂಸ್ಕೃತಿಕ
ನಾಯಕ ಅಂತೇಳಿ ಮಾಡಿದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ಬಸವಣ್ಣವರು, ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಎಲ್ಲರೂ ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕು. ಸಮಾಜದಲ್ಲಿ ಕೂತ್ಕೊಳ್ರಿ, ಊಟ ಮಾಡೋದು ದೊಡ್ಡ ಕೆಲಸ ಅಲ್ಲ, ಕೂತ್ಕೊಳ್ರಿ. ಊಟ ಆಮೇಲೆ ಎಲ್ರಿಗೂ ಸಿಗ್ತದೆ, ಕೂತ್ಕೊಳ್ಳಿ. ನಾವು ಸ್ವೆಟರ್ ಟೀ ಶರ್ಟ್ ಕೂತ್ಕೊಳ್ಳಿ. ಹೋಗೋದ ಆದಿಗೆ ಊಟ ಕೊಡ್ಬೇಡ್ರಿ ಅವನಿಗೆ. ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇರುವಾಗ ಎದ್ದೋಗೋದು ಅಂತಂದ್ರೆ ಅವರಿಗೆ ಸಮಾಜ ಆಗೋದು ಇಷ್ಟ ಇಲ್ಲ. ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಇಷ್ಟ ಇಲ್ಲ. ನಾವೆಲ್ಲ ಮನುಷ್ಯರಾಗ್ಬೇಕಲ್ಲ. ಅದಕ್ಕೆ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ, ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟುತ್ತವೆ ಎಲ್ಲ ಮಗುನು ಕೂಡ, ಸಾಯುವಾಗ ಅಲ್ಪಮಾನವರಾಗುತ್ತದೆ. ವಿಷಮಾನವರಾಗಿ ಇರ್ಬೇಕಲ್ಲ, ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟಿ ಸಾಯುವಾಗ ಅಲ್ಪಮಾನವರಾಗಿ ಬಿಟ್ರೆ ಯಾಕೆ ಅಲ್ಪಮಾನವರಾಗ್ತೀವಿ ಅಂತಂದ್ರೆ, ಕಾರಣ ನಮ್ಮ ಜಾತಿ ವ್ಯವಸ್ಥೆ, ನಮ್ಮ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದ್ರಿಂದ ನಾವು ವಿಷಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ. ವಿಷಮಾನವರು ಆಗ್ತೀವೋ ಬಿಡ್ತೀವೋ, ಆದರೆ ವಿಷಮಾನವ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಷ್ಯತ್ವಕ್ಕೆ, ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಇದು ಅಂತರ್ಜಾತಿ ಮದುವೆ ಬಸವಣ್ಣವ್ರ ಕಾಲದಲ್ಲಿ ಆಗಿತ್ತು. ಬ್ರಾಹ್ಮಣರ ಹೆಣ್ಮಗಳು, ದಲಿತರ ಹುಡುಗ ಮದುವೆ ಮಾಡಿಸೋದು, ಮಧುವರಸ ಬ್ರಾಹ್ಮಣ, ಅರಳಯ್ಯ ದಲಿತ, ಅವ್ರಿಬ್ರು ಮಕ್ಕಳು ಮದುವೆ ಆಯ್ತು. ಯಾಕೆ ಮಾಡಿಸಿದ್ರು ಅಂತಂದ್ರೆ ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ನಾವ್ ಯಾರು ಕೂಡ ಇಂತಿಂತ ಜಾತಿಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ವಾ? ನಾವು ಕುರುಬರ ಜಾತಿಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ಜಮೀರ್ ಅಹಮದ್ ಮುಸ್ಲಿಂ ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ಜಾತಿ ವ್ಯವಸ್ಥೆ ಇದೆ, ಧರ್ಮಗಳಿದ್ದಾವೆ, ಅದಕ್ಕೋಸ್ಕರ ಹುಟ್ಟಿದೀವಪ್ಪ. ಹಾಗಂತೇಳಿ ಇನ್ನೊಂದು ಧರ್ಮದವರನ್ನ ದ್ವೇಷಿಸ್ತಕ್ಕಂಥ ಕೆಲಸ ಮಾಡಬಾರ್ದು, ಇನ್ನೊಂದು ಜಾತಿಯವರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಪರಸ್ಪರ ಪ್ರೀತಿಸ್ಬೇಕೆ ಹೊರತು ದ್ವೇಷ ಇರಬಾರದು. ನಮ್ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಚಲನೆ ಇಲ್ಲದೆ ಇರ್ತಕ್ಕಂಥ ಜಾತಿ ವ್ಯವಸ್ಥೆ, ಚಲನೆ ರಹಿತವಾದಂತ ಜಾತಿ ವ್ಯವಸ್ಥೆ. ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಬೇಕು. ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಇಲ್ಲದೆ ಹೋದ್ರೆ ವೇಗವಾಗಿ ಚಲನೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಜಾತಿ ವ್ಯವಸ್ಥೆಗೆ, ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲಿರೋದ್ರಿಂದ ಈ ತರ ಆಗಿದ್ದೀವಿ. ಇಷ್ಟು ವರ್ಷಗಳಾದ್ರೂ ಕೂಡ ಜಾತಿ ಹೋಗಿಲ್ಲ. 850 ವರ್ಷಗಳ ಹಿಂದೆ ಬಸವಣ್ಣವ್ರು ಮಾಡೋದ್ರಲ್ಲ, ಹೋಗಿದೆಯಾ? ಹೋಗಿಲ್ಲ. ಇನ್ನ ಗಟ್ಟಿಯಾಗಿದ್ದೀವಿ, ನಾವು ಗಟ್ಟಿ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಇಂಥ ಅಂತರ್ಜಾತಿ ಮದುವೆಗಳು. ಈಗ ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ, ಶಿರಾಜ್ ಶೇಖ್ ಅವರು ಒಬ್ಬ ಅಂಗವಿಕಲೆ, ಕಣ್ಣು ಇಲ್ಲದೆ ಇರ್ತಕ್ಕಂಥ ಮಹಿಳೆಗೆ ಮದುವೆ ಮಾಡಿ ಅವರಿಗೆ ಜೀವನವನ್ನ ಕಟ್ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಯೋಗ್ಯವಾದಂತ ಕೆಲಸ ಅಂತ ನಾನು ಅವರನ್ನ ಮದುವೆ ಆಗ್ತಕ್ಕಂಥ ವ್ಯಕ್ತಿ ಇದೆಯಲ್ಲ, ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬೇಕು. ಮತ್ತೆ ಯಾವ ಕಾರಣಕ್ಕೂ ಕೂಡ ಕೆಟ್ಟದಾಗಿ ಅವರು ನಡ್ಕೊಳ್ಬಾರದು. ಯಾರು ಮದುವೆ ಆಗಿದ್ದಾರೆ ಅವನ ಹೆಸರೇನು? ಏನಪ್ಪಾ ನಿನ್ನ ಹೆಸರೇನೆಯ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.